ಈಗೇನು ಮಾಡೋದು? ಅದರಲ್ಲಿರೋ ಗೀತನ ವಸ್ತೆಲ್ಲ ತೆಗೆದು ಇದಕ್ಕೆ ಹಾಕೋದು, ಇದರಲ್ಲಿರೋ ವಸ್ತುಗಳೆಲ್ಲ ತೆಗೆದು ಅದಕ್ಕೆ ಹಾಕ್ಬಿಟ್ರೆ ಅಲ್ಲಿಗೆ ಟ್ರಂಕ್ ತಲುಪಿಸಿದ್ರೆ ಮುಗೀತು ನನ್ನ ಕತೆ. ಅಬ್ಬಾ, ಕೆಲಸ ಮುಗೀತು. ಈ ಟ್ರಂಕ್ನ ಗೀತಂಗ್ ತಗೊಂಡು ಹೋಗಿ ಒಪ್ಪಿಸ್ಬಿಟ್ರೆ ನನ್ನ ಕೆಲಸ ಮುಗೀತು. ಅಯ್ಯೋ ರೀ, ನನಗೆ ಅದೇ ರೀ ಬೇಕಾಗಿದ್ದು. ಲೈ, ಅದೆಲ್ಲ ಪಲ್ಲವಿ ವಸ್ತುಗಳಲ್ವೇನೆ? ಅದು ರೀ, ಅದ್ರಲ್ಲಿ ನನ್ ವಸ್ತುನು ಮಿಕ್ಸ್ ಆಗ್ಬಿಟ್ಟಿತ್ತು ರೀ. ಸೆಪರೇಟ್ ಮಾಡಿ ಟ್ರಂಕ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಓ, ನೀ ಹೇಳಿದ ಹಂಗ? ನಾನು ಹಿಂಗ ಅರ್ಥ ಮಾಡ್ಕೊಂಡ್ಬಿಟ್ನಲ್ಲ. ನಾನ್ ಟ್ರಂಕ್ ಕೇಳ್ದಾಗ ನೀವು ಟ್ರಂಕ್ ಮಾತ್ರ ತರ್ಬೇಕಿತ್ತು. ಅದನ್ ಬಿಟ್ಟು ಅಧಿಕ ಪ್ರಸಂಗ ಯಾಕೆ? ನಿಮಗ್ ಹೇಳ ಬದ್ಲು ನಾನೇ ಹೋಗಿ ತಗೊಂಡ್ ಬರ್ಬೋದಾಗಿತ್ತು. ಈಗ ಏನ್ ಮುಳುಗೋಯ್ತು ಅಂತ ಇಷ್ಟು ಕೋಪ ಮಾಡ್ಕೊತಿದ್ಯೆ? ನನ್ ಕರ್ಮ ಎಲ್ಲ ಮುಳುಗೋಗಿದೆ. ಬರ್ರಿ ಈ ಕಡೆ. ಥು. ಹೇಳಿದ ಕೆಲಸ ಮಾಡಿದ್ರು ಈಗ ಜಗಳ ಆಡ್ತಾಳದಪ್ಪ. ನನ್ನ ಹೆಂಡತಿ ಮಾತ್ರ ಹಿಂಗೇನೋ ಅಥವಾ ಬೇರೆಯವ್ರ ಹೆಂಡತಿನೂ ಹಿಂಗೇನೋ? ರಾತ್ರಿ ಉಪವಾಸ ಅಂತ ಅನ್ಸುತ್ತೆ. ಈ ಕತೆ ಏನ್ ನೀತಿ ಹೇಳುತ್ತೆ ಅಂದ್ರೆ, ದ ಮಾರಲ್ ಆಫ್ ದ ಸ್ಟೋರಿ ಇಸ್ ಪ್ರಯತ್ನವೇ ಗೆಲುವು. ಪ್ರಯತ್ನ ಇದ್ದಾಗ ಸೋಲಿಗೂ ಪ್ರತಿ ಸಲ ನಮ್ಮನ್ನ ಸೋಲ್ಸ್ಬೇಕು ಅಂತ ಅನ್ಸಲ್ಲ. ಥ್ಯಾಂಕ್ಸ್ ಅಮ್ಮ, ಸಕ್ಕತ್ತಾಗಿತ್ತು ಕತೆ. ಹೌದು, ಕತೆ ಬೇಗ ಮುಗಿತ್ತು. ಅಮ್ಮ, ಇನ್ನೊಂದ್ ಕತೆ ಹೇಳಿ ಪ್ಲೀಸ್. ತೇಜು, ಪ್ಲೀಸ್ ಅಮ್ಮ, ಪ್ಲೀಸ್. ಅಮ್ಮ ಪ್ಲೀಸ್, ಇನ್ನೊಂದ್ ಕತೆ ಹೇಳು. ತೇಜು, ಅನು ಅವರಮ್ಮ ಮಲ್ಗೋದ್ ಬೇಡ್ವಾ? ಅವ್ರಿಗೂ ಸುಸ್ತಾಗಿರುತ್ತೆ ತಾನೆ? ಅವರು ಮಲ್ಕೋಬೇಕು. ಬಾ, ನೀನು ಮಲ್ಕೋ. ಒಂದ್ ಕತೆ ಕೇಳಿ ಮಲಗ್ತೀವಿ. ಪ್ಲೀಸ್ ವಿಕ್ರಾಂತ್ ಅಂಕಲ್. ಸರಿ, ಒಂದ್ ಕತೆ ಹೇಳ್ತೀನಿ, ಆದ್ರೆ ಮತ್ತೆ ಕೇಳ್ಬಾರ್ದು, ಆಯ್ತಾ? ಇಲ್ಲ, ಕೇಳೋದಿಲ್ಲ, ಹೇಳಿ ಅನ್ನು ಅಮ್ಮ. ಒಂದೂರಲ್ಲಿ ಒಂದ್ ರಾಜ್ಕುಮಾರ ಇನ್ನೊಂದ್ ರಾಜ್ಕುಮಾರಿ ಇದ್ರಂತೆ. ಅವ್ರಿಗೊಂದು ಶಾಪ ಇತ್ತಂತೆ. ಆ ಶಾಪ ಏನು ಅಂದ್ರೆ, ರಾತ್ರಿ ಅವರು ನಿದ್ದೆ ಮಾಡಿಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದೇಳೋ ಅಷ್ಟ್ರಲ್ಲಿ ಅವರು ಕಪ್ಪೆ ಆಗ್ಬಿಡ್ತಾರಂತೆ. ಈ ವಿಷಯ ಅವ್ರಮ್ಮಂಗೆ ಗೊತ್ತೇ ಇರ್ಲಿಲ್ಲಂತೆ. ಹೌದಾ? ಹೀಗಿರುವಾಗ ಒಂದ್ ದಿವ್ಸ ಅವರು ಅವ್ರಮ್ಮನ್ಗೆ ಕತೆ ಹೇಳು ಅಂತ ಒತ್ತಾಯ ಮಾಡಿದ್ರಂತೆ. ರಾತ್ರಿ ಎಲ್ಲ ಮಲ್ಗೇ ಇಲ್ವಂತೆ, ಕತೆ ಕೇಳ್ಕೊಂಡ್ ಕೂತಿದ್ರಂತೆ. ಬೆಳಿಗ್ಗೆ ನೋಡ್ದಾಗ ರಾಜ್ಕುಮಾರ ರಾಜ್ಕುಮಾರಿ ಇಬ್ರುನು ಶಾಪದ ಪ್ರಕಾರ ಅವ್ರ ಕಪ್ಪೆಗಳಾಗಿದ್ರಂತೆ. ಪಾಪ ಅಲ್ವಾ ಅವರಿಬ್ರು? ಪಾಪ ಅಲ್ವಾ ಅವರಿಬ್ರು? ಅವರಿಬ್ರು ವಾಪಸ್ ಮನುಷ್ಯರಾಗ್ಬೇಕಾ? ಹೌದು. ಓ, ಅಷ್ಟ್ ಕನ್ಸನಿದ್ಯಾ ನಿಮ್ಗೆ ಅವರಿಬ್ರ ಮೇಲೆ? ಯಸ್.
ಅವರಿಬ್ರು ಮನುಷ್ಯರಾಗೋದು ನಿಮ್ಮಿಬ್ರ ಕೈಯಲ್ಲೇ ಇದೆ. ಹೌದಾ ಅದೇಗೆ? ಅವರಿಬ್ರು ನಿದ್ದೆ ಮಾಡದೆ ಇದ್ದಿದ್ದಕ್ಕೆ ತಾನೇ ಕಪ್ಪೆ ಆಗಿದ್ದು. ಈ ಕ್ಷಣ ನೀವಿಬ್ರು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳೋಷ್ಟ್ರಲ್ಲಿ ಅವರಿಬ್ರು ಕಪ್ಪೆಯಿಂದ ರಾಜ್ಕುಮಾರಿ ಆಗಿರ್ತಾರೆ. ಹೌದಾ ಅಮ್ಮ? ಹ್ಮ್ ಹಾಗಾದ್ರೆ ನನ್ ಮನೆಗೆ ಹೋಗ್ತೀನಿ. ಗುಡ್ ನೈಟ್. ಮಲ್ಕೊ. ಗುಡ್ ನೈಟ್. ನನಗ್ ನಿದ್ದೆ ಬರ್ತಾ ಇದೆ. ಅಪ್ಪ ನಿದ್ದೆ ಬರ್ತಾ ಇದೆ, ಮಲ್ತೀನಿ. ಸರಿ ಮಲ್ಕೋ. ತೇಜು, ತೇಜು, ತೇಜು ಪುಟ್ಟ. ಸಾರಿ, ಅವನು ಮಲಗ್ಬಿಟ್ಟ. ಅನು ಮಲ್ಕೊಂಡ್ಲಾ? ಹೌದು, ಮಲ್ಕೊಂಡ್ಲು. ಆಕ್ಚುಲಿ ಸಖತ್ತಾಗಿತ್ತು. ಏನು? ಅಲ್ಲ, ಅಷ್ಟು ಇನ್ಸ್ಟೆಂಟ್ ಆಗಿ ಕತೆ ಹೇಳಿದ್ರಿ. ಅದನ್ ಕೇಳಿದ ಕೂಡ್ಲೆ ಮಕ್ಕಳು ಕೂಡ ಮಲ್ಕೊಂಡ್ರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಒಂಥರ ಕಲಾವಿದೆ ನೀವು. ನಾನೊಬ್ಳೆ ಅಲ್ಲ, ಜೀವನದಲ್ಲಿ ಎಲ್ರೂ ಕಲಾವಿದ್ರೆ. ವಾಸ್ತವ ಅನ್ನೋದು ನೆಮ್ಮದಿ ಕೊಡಲ್ಲ. ಹಾಗಾಗಿ ಏನೋ ಒಂದ್ ಕತೆ ಕಟ್ಕೊಂಡು ಜೀವಿಸ್ಬೇಕಲ್ವಾ? ಕಲಾವಿದ್ರು ಜೀವಿಸೋದೆ ಕಥೆಯಲ್ಲಿ ಅಲ್ವಾ? ಬೇಕಾಗಿರೋದು ಸಿಗದೆ ಇದ್ದಾಗ ಹುಡ್ಕೊಂಡು ಹೋಗ್ತೀವಿ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಏನೂ ಸಿಗಲ್ಲ, ಬರೀ ಅಲದಾಟ. ಬೇಕಾಗಿದ್ದು ಸಿಗದೆ ಇದ್ದಾಗ ನಮ್ ಜೊತೆಲೇ ಇದೆ ಅಂತ ಅನ್ಕೋತೀವಿ. ಹಾಗನ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ. ಪಲ್ಲವಿಯವರೇ, ಹಲೋ.